ಕುರಿ ಕಾಯುತ್ತಿದ್ದ ಹುಡುಗ ಈಗ ಬಿಗ್ ಬಾಸ್ 11 ವಿನ್ನರ್. ಹೌದು, ಈ ವಿಡಿಯೋದಲ್ಲಿ ಹನುಮಂತ ಲಮಾಣಿಯ ಬಗ್ಗೆ ಕೇಳುತ್ತೇವೆ. ಈತ ಬೆಳೆದು ಬಂದ ರೀತಿ ಕೇಳಿದ್ರೆ ಒಳ್ಳೆ ರೋಚಕ ಸಿನಿಮಾಗಿಂತ ಏನು ಕಮ್ಮಿ ಇಲ್ಲ. ಈತ 5ನೇ ಕ್ಲಾಸ್ ಕಲಿತಿದ್ರು ಇಷ್ಟೊಂದು ಫೇಮಸ್ ಆಗಿದ್ದೇಗೆ? ಆತನಿಗೆ ಅದೃಷ್ಟ ಒಲಿದು ಬಂದಿದ್ದು ಹೇಗೆ? ಈತನ ಬದುಕು, ಫ್ಯಾಮಿಲಿ, ಲೈಫ್ ಸ್ಟೈಲ್ ಎಲ್ಲವೂ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ವಿವರಿಸ್ತೇವೆ. ಕೊನೆವರೆಗೂ ನೋಡಿ. ಹನುಮಂತ ಹುಟ್ಟಿದ್ದು ಹಾವೇರಿ ಜಿಲ್ಲೆಯ ಚಿಲ್ಲೂರು ಬಡ್ನಿ ಗ್ರಾಮದಲ್ಲಿ. ಇವರ ತಂದೆ ತಾಯಿ ಒಂದು ಬಡ ರೈತ ಕುಟುಂಬಕ್ಕೆ ಸೇರಿದವರು. ಇವರು 6 ಮಂದಿ ಮಕ್ಕಳು ಮತ್ತು 6ನೇವನೇ ಹನುಮಂತ. ದೊಡ್ಡ ಕುಟುಂಬದವರಾದ್ದರಿಂದ ಹಾಗೂ ಕೃಷಿಕ ಕುಟುಂಬದಲ್ಲಿ ಜನಿಸಿದ್ದರಿಂದ ಹನುಮಂತ 5ನೇ ಕ್ಲಾಸ್ನಲ್ಲೇ ಶಾಲೆ ತೊರೆದು ತನ್ನ ಕುಲಕಸುಬಾದಂತಹ ಕುರಿ ಕಾಯುವಿಕೆಯಲ್ಲಿ ತೊಡಗಿಸಿಕೊಳ್ತಾನೆ. ಇದರಿಂದಲೇ ಹನುಮಂತ ಕುರಿಗಾಹಿ ಹನುಮಂತ ಅಂತ ಫೇಮಸ್ ಆಗ್ತಾನೆ. ಹನುಮಂತನ ಅದೃಷ್ಟ ಬದಲಾಗಿದ್ದು ಎಲ್ಲಿ? ಕುರಿ ಕಾಯುತ್ತಿರುವಾಗ ಕೃಷಿ ಮಾತ್ರವಲ್ಲದೆ ತನ್ನಷ್ಟಕ್ಕೆ ಹಾಡುವ ಅಭ್ಯಾಸವನ್ನು ಹನುಮಂತ ಮಾಡಿಕೊಂಡಿದ್ದ. ಹಾಡಿನಲ್ಲಿ ಒಳ್ಳೆ ಆಸಕ್ತಿ ಇರುವುದರಿಂದ ಜಾನಪದ ಹಾಡುಗಳನ್ನು ಚೆನ್ನಾಗಿಯೇ ಹಾಡ್ತಾ ಇದ್ದ. ಹಾಡಿನಿಂದಲೇ ಗುರುತಿಸಿಕೊಂಡಿದ್ದ ಹನುಮಂತನಿಗೆ ಜಿ ಕನ್ನಡ ವಾಹಿನಿಯು ಸರಿಗಮಪ ರಿಯಾಲಿಟಿ ಶೋ ಸೀಸನ್ 15ರಲ್ಲಿ ಒಂದು ಚಾನ್ಸ್ ಅನ್ನ ಕೊಟ್ಟಿತ್ತು. ಈ ಚಾನ್ಸ್ ಅನ್ನ ಚೆನ್ನಾಗಿ ಉಪಯೋಗಿಸಿಕೊಂಡಿದ್ದ ಹನುಮಂತ ತನ್ನ ಜಾನಪದ ಹಾಡುಗಳ ಮೂಲಕ, ತನ್ನ ಮುಗ್ಧತೆಯ ಮೂಲಕ, ತನ್ನ ಡೀಸೆಂಟ್ ಉಡುಗೆಯ ಮುಖಾಂತರ ಜನರ ಪ್ರೀತಿ ಗಳಿಸಿ ಮೆಚ್ಚುಗೆಗೆ ಪಾತ್ರವಾದ. ನಂತರ ಸರಿಗಮಪ 15ರ ಸೀಸನ್ನಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದ. ಇಲ್ಲಿಂದ ಹನುಮಂತನ ಅದೃಷ್ಟವೇ ಬದಲಾಗಿ ಹೋಯಿತು. ತನ್ನ ಪಬ್ಲಿಸಿಟಿ ಆಕಾಶೆತ್ತರಕ್ಕೆ ಹೋಯಿತು. ತದನಂತರ ಹಲವಾರು ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳಿಂದ ದೊಡ್ಡ ದೊಡ್ಡ ಆಫರ್ಗಳು ಬಂದವು ಹನುಮಂತನಿಗೆ. ಸರಿಗಮಪ ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅನ್ನೋ ಶೋನಲ್ಲಿ ಚಾನ್ಸ್ ಸಿಗುತ್ತೆ. ಅಲ್ಲಿಯೂ ಸೆಮಿಫೈನಲ್ಸ್ ವರೆಗೂ ಹನುಮಂತ ಬಂದಿದ್ದ. ಇದರಿಂದ ಹನುಮಂತನ ಪಾಪ್ಯುಲಾರಿಟಿ ಇನ್ನೂ ಜಾಸ್ತಿ ಆಯಿತು. ನಂತರ 2023ರಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಅನ್ನೋ ಶೋನಲ್ಲಿ ಚಾನ್ಸ್ ಸಿಕ್ತು. ಅದರಲ್ಲೂ ಸೆಕೆಂಡ್ ರನ್ನರ್ ಅಪ್ ಆದ್ರು. ತದನಂತರ 2024ರಲ್ಲಿ ಕಾಮಿಡಿ ಕಿಲಾಡಿಗಳು ಅನ್ನೋ ರಿಯಾಲಿಟಿ ಶೋನಲ್ಲಿ ಮತ್ತೊಂದು ಚಾನ್ಸ್ ಸಿಕ್ತು. ಅದರಲ್ಲಿ ಹನುಮಂತ ಭಾಗವಹಿಸಿ ಇನ್ನೂ ತನ್ನ ಪಾಪ್ಯುಲಾರಿಟಿಯನ್ನ ಹೆಚ್ಚಿಸಿಕೊಂಡ. ಸರಿಗಮಪ ರನ್ನರ್ ಅಪ್ ಆಗಿದ್ದಾಗಲೇ ಹನುಮಂತನಿಗೆ ಬಿಗ್ ಬಾಸ್ ಆಫರ್ ಬಂದಿತ್ತು. ಆದರೆ ಹಲವಾರು ರಿಯಾಲಿಟಿ ಶೋನಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡಿದ್ದರಿಂದ ಬಿಗ್ ಬಾಸ್ನಲ್ಲಿ ಭಾಗವಹಿಸಲು ಸಾಧ್ಯವಾಗಿರಲಿಲ್ಲ. ತದನಂತರ ಬಂದಿದ್ದೆ 2024ರ ವೈಲ್ಡ್ ಕಾರ್ಡ್ ಎಂಟ್ರಿ ಫಾರ್ ಬಿಗ್ ಬಾಸ್ 11. ಬಿಗ್ ಬಾಸ್ 11ರ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಹನುಮಂತ ಎಂಟ್ರಿ ಕೊಟ್ಟು ಉತ್ತರ ಕರ್ನಾಟಕ ಶೈಲಿಯ ಮಾತುಗಾರಿಕೆ, ಅವನ ಸಿಂಪಲ್ ಉಡುಗೆ, ಸಿಂಪಲ್ ಮಾತುಗಾರಿಕೆಯಿಂದ ಕನ್ನಡ ನಾಡಿನ ಜನರ ಮೆಚ್ಚುಗೆಗೆ ಪಾತ್ರವಾದ. ಅದು ಮಾತ್ರವಲ್ಲದೆ ಬಿಗ್ ಬಾಸ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾನೆ. ಏನೇ ಆಗಲಿ, ಕುರಿ ಕಾಯುವಿಕೆಯಿಂದ ಬಿಗ್ ಬಾಸ್ ವರೆಗಿನ ಜರ್ನಿ ಹಾಗೂ ಮುಂದಿರುವ ಜೀವನವು ಒಳ್ಳೆಯದಾಗಲಿ ಎಂದು ಹಾರೈಸೋಣ. ಬಡತನದ ಬೇಗೆಯಿಂದ ಬಂದಿದ್ದ ಹನುಮಂತ ಇನ್ನಷ್ಟು ಸಾಧನೆ ಮಾಡಲಿ ಎಂದು ಹಾರೈಸುತ್ತಾ ಟ್ರೆಂಡಿಂಗ್ ಕರ್ನಾಡು.